ಸ್ಯಾಂಡಲ್ ಫಾರ್ಮ್ ಲ್ಯಾಂಡ್ ಇದ್ದೀವಿ. ಈ ಫಾರ್ಮ್ ಲ್ಯಾಂಡು ವೀಕೆಂಡ್ ಹೋಮು ಮತ್ತು ರಿಟೈರ್ಮೆಂಟ್ ಹೋಮ್ ಆಗಿರುವಂಥ ಮತ್ತು ಇದೇನೆಂದರೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಫಾರ್ಮ್ ಲ್ಯಾಂಡ್ ಅಂತ ಹೇಳ್ಬೋದು. ಈ ಫಾರ್ಮ್ ಲ್ಯಾಂಡ್ ಬಗ್ಗೆ ನಮ್ಮ ಜೊತೆ ಡೀಟೇಲ್ಸ್ ಹೇಳೋಕ್ಕೆ ಕಿಶೋರ್ ಇದ್ದಾರೆ, ಅವ್ರನ್ನ ನಾವು ಇನ್ವೈಟ್ ಮಾಡೋಣ. ನಾವು ಈ ಲೊಕೇಶನ್ ಹೆಂಗೆ ಬರ್ಬೋದು ಸರ್? ಸರ್ ನೀವು ಬೆಂಗಳೂರಿಂದ ಧರ್ಮವರಂ ಸ್ಟೇಟ್ ಹೈವೇ 9 ಇದೆ ಸರ್. ಓಕೆ. ಬೆಂಗಳೂರು ಟು ಧರ್ಮವರಂ ಸ್ಟೇಟ್ ಹೈವೇ 9. ಓಕೆ. ಬೆಂಗಳೂರು, ದೊಡ್ಡಬಳ್ಳಾಪುರ, ಗೌರಿಬಿದನೂರು, ಹಿಂದೂಪುರ ಹಿಂಗೆ ಹೋಗುವಂಥದ್ದು. ಓಕೆ. ಸೊ ಈ ರೋಡಲ್ಲಿ ಸ್ಟ್ರೈಟ್ ಬಂದರೆ ಎಲ್ಲೂ ಟರ್ನಿಂಗ್ಸ್ ಇಲ್ಲ, ಒಂದೇ ಸ್ಟಾಪು ವಿದುರಾಶ್ವಥ ಸರ್. ಓಕೆ. ವಿದುರಾಶ್ವಥದಿಂದ ಒಳಗಡೆ ಬಂದರೆ ಒಂದು 10 ನಿಮಿಷ ದಾರಿ ಸರ್. ಓಕೆ. ವಿದುರಾಶ್ವಥದಿಂದ ಮಧುಗಿರಿ ರೋಡ್ ಅಂತ ಕೇಳಿದ್ರೆ, ಓಕೆ, ವಿದುರಾಶ್ವಥದಿಂದ ಮಧುಗಿರಿಗೆ ಹೋಗೋ ರೋಡಲ್ಲಿ ಒಂದು 10 ನಿಮಿಷ ಬರಬೇಕು ಸರ್. ಅಷ್ಟೇ ಸರ್. ಅಷ್ಟು ಹತ್ರದಲ್ಲಿದೆ. ಹೌದು. ಏನು ತುಂಬಾ ದೂರ ಏನು ಹೋಗಂಗಿಲ್ಲ, ಜಾಸ್ತಿ ದೂರ ಏನಿಲ್ಲ. ಹೈವೇ ರೋಡ್ಗೂ ಕನೆಕ್ಟ್ ಆಗುತ್ತೆ. ಹೌದು, ಸ್ಟೇಟ್ ಹೈವೇ 9 ಇದೆ, ಮೇನ್ ರೋಡ್ ಇದೆ ಸರ್. ಓಕೆ. ಹೇಳಿ. ನಿಮ್ಮ ಅರೋಮಾ ಸ್ಯಾಂಡಲ್ ಫಾರ್ಮ್ ಲ್ಯಾಂಡ್ ಅಲ್ಲಿ ನೀವು ಏನು ಹೇಳ್ತಾ ಇರಾ, ನಾವು ಲಾಂಗ್ ಟರ್ಮು ಗಿಡಗಳನ್ನ ಬೆಳೆದಿದ್ದೀವಿ. ಹೌದು. ಏಕೆಂದ್ರೆ ಅವ್ರು ಇನ್ವೆಸ್ಟ್ ಮಾಡಿದ್ರೆ ಅವ್ರು ಇನ್ 15 ಇಯರ್ಸ್ಗೆ ಡಬಲ್ ಆಗಬೇಕು ಇಲ್ಲಿ ಹಾಕಿರೋ ಇನ್ವೆಸ್ಟ್ಮೆಂಟ್. ಹೌದು. ಯಾವ ಗಿಡ ಸರ್ ಲಾಂಗ್ ಟರ್ಮ್ ಗಿಡ ನೀವು ಹಾಕಿದ್ದೀನಿ ಅಂದ್ರೆ? ಸರ್ 2 ವಿಧವಾಗಿ ನಾವು ಕೊಡ್ತಾ ಇದ್ದೀವಿ. ಓಕೆ ಸರ್. ಒಂದು ಲಾಂಗ್ ಟರ್ಮ್ ಆಗಿ, ಇನ್ನೊಂದು ಶಾರ್ಟ್ ಟರ್ಮ್ ಆಗಿ. ಓಕೆ. ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಫಸ್ಟ್ ಹೇಳೋದಾದ್ರೆ, ನನ್ನ ಪಕ್ಕದಲ್ಲಿರೋದೇ ವೈಟ್ ಸ್ಯಾಂಡಲ್ವುಡ್ ಸರ್. ಓಕೆ. ಓಕೆ. ಇದು ಶ್ರೀಗಂಧ. ಇದು ಶ್ರೀಗಂಧ. ಈ ಶ್ರೀಗಂಧದ ಮರದಲ್ಲಿ ನಿಮ್ಗೆ 15 ವರ್ಷದ ನಂತರ ನೀವು ಟೋಟಲ್ ಲ್ಯಾಂಡ್ಗೆ ಏನು ಇನ್ವೆಸ್ಟ್ ಮಾಡಿರ್ತೀರಲ್ಲ, ಈ ಲ್ಯಾಂಡ್ಗಿಂತ ಆಲ್ಮೋಸ್ಟ್ 3 ಪಟ್ಟು 4 ಪಟ್ಟು ಹೆಚ್ಚಾಗಿ ಬರೀ ಶ್ರೀಗಂಧದಲ್ಲೇ ಬರುತ್ತೆ. ಓ, ಅವ್ರಿಗೆ ಲ್ಯಾಂಡ್ಗಿನ್ನ ಇದೇ ಇನ್ವೆಸ್ಟ್ಮೆಂಟ್ ಪ್ರಾಫಿಟ್ ಜಾಸ್ತಿ. ಹೌದು. ಈ ತರ ಆಗುತ್ತೆ. ಓಕೆ. ಸೊ ಈ ಶ್ರೀಗಂಧದಲ್ಲಿ ಕೆಳಗಡೆ ಬೇರಿಂದ ಹಿಡಿದು ಮುಡಿವರೆಗೂ ಒಂದೊಂದು ಪಾರ್ಟ್ ಕೂಡ ನಿಮ್ಗೆ ಬೆಲೆನೆ. ಓ, ಅದಕ್ಕೆ ಸೊ ಅಷ್ಟು ಬೆಲೆ ಇದೆ. ಹೌದು. ಇವತ್ತಿಗೆ ಇರೋ ಡಿಮಾಂಡ್ಗೆ ಈಗ ಬ್ಯೂಟಿ ಪ್ರಾಡಕ್ಟ್ಸ್ಗಾಗ್ಲಿ, ಸ್ಯಾಂಡಲ್ವುಡ್ ಆಯಿಲ್ಗಾಗ್ಲಿ ಎಷ್ಟು ಡಿಮಾಂಡ್ ಇದೆ ಎಲ್ಲರಿಗೂ ಗೊತ್ತಿರುವಂತದ್ದೇ. ಬೇಕೇ ಬೇಕು. ಸೊ ಇಲ್ಲಿ ಏನ್ ಮಾಡ್ತೀವಿ, ಇದ್ರೊಳಗಡೆ ಬರುವಂತ ಆಯಿಲ್, ಹಾರ್ಟ್ ವುಡ್, ಸ್ಯಾಪ್ ವುಡ್, ಪ್ರತಿ ಒಂದು ಪಾರ್ಟ್ ಕೂಡ, ಬೇರು ಕೂಡ ಇದ್ರಲ್ಲಿ ಇಂಪಾರ್ಟೆಂಟ್. ಓಕೆ. ಓಕೆ. ಸೊ ಇಷ್ಟುನು ಕೂಡ 15 ವರ್ಷದಲ್ಲಿ ನೀವು ಆಲ್ಮೋಸ್ಟ್ ಒಂದು ಜಾಗಕ್ಕೆ ಹಾಕಿರೋ ಇನ್ವೆಸ್ಟ್ಮೆಂಟ್ ನ 3 ರಿಂದ 4 ಪಟ್ಟು ನೀವು ವಾಪಸ್ ತಗೋಬಹುದು ಸರ್. ಅಂದ್ರೆ ಈ ಗಿಡದಲ್ಲಿ ಏನು ಟಾಪ್ ಟು ಬಾಟಮ್ ಒಂಚೂರು ವೇಸ್ಟ್ ಇಲ್ಲ. ಹೌದು, ಪ್ರಾಫಿಟ್ ಇದು. ಹೌದು. ಸೊ ಇದ್ರ ಜೊತೆಗೆ ಇದು ಲಾಂಗ್ ಟರ್ಮ್ ಆಯ್ತು ಸರ್. ಓಕೆ. ಈ ಲಾಂಗ್ ಟರ್ಮ್ ಜೊತೆಗೆ ನಾವೇನ್ ಮಾಡ್ತಾ ಇದ್ದೀನಿ, ನಿಮಗೆ ಶಾರ್ಟ್ ಟರ್ಮ್ ಅಂತಂದ್ರೆ ವರ್ಷ ಆನ್ಯುಯಲಿ ನಿಮ್ಗೆ ರಿಟರ್ನ್ಸ್ ಬರಬೇಕು, ಪ್ರಾಫಿಟ್ ಬರಬೇಕು ಅಂತ ನಾನೇನ್ ಮಾಡ್ತಾ ಇದ್ದೀನಿ, ಇದ್ರ ಜೊತೆ ಆಗಿ ನಿಮಗೆ ಆಲ್ಮೋಸ್ಟ್ 110-115 ವೆರೈಟಿಗಿಂತ ಜಾಸ್ತಿ ಫ್ರೂಟ್ಸ್ ಕೊಟ್ಟಿದ್ದೇನೆ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ನೋನಿ ಸರ್. ಓಕೆ. ಈ ನೋನಿ ಜೊತೆಗೆ ನೀವು ಆಲ್ಮೋಸ್ಟ್ ಹೇಳಿದ್ನಲ್ಲ 115 ವೆರೈಟಿ ಅಂತ. ಈ 115 ವೆರೈಟಿಲಿ ಈ ನೋನಿ ಬರುತ್ತೆ, ನೇರಳೆ, ಮತ್ತೆ ನಿಮ್ ಹಿಂದೆ ಇರುವಂತದ್ದು ಲಕ್ಷ್ಮಣ ಫಲ. ಓಕೆ. ಓಕೆ. ಸೊ ಈ ಲಕ್ಷ್ಮಣ ಫಲ ಸ್ಪೆಷಾಲಿಟಿ ಏನು ಅಂತಂದ್ರೆ, ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಏನ್ ಮೆಡಿಸಿನ್ಸ್ ಪ್ರಿಪೇರ್ ಮಾಡ್ತಾರೆ ನೋಡಿ, ಈ ಮೆಡಿಸಿನ್ಸ್ ಪ್ರಿಪೇರ್ ಮಾಡೋದ್ರಲ್ಲಿ ಈ ಲಕ್ಷ್ಮಣ ಫಲದ ಹಣ್ಣಿನ ಎಕ್ಸ್ಟ್ರಾಕ್ಟ್ ನೇ ಯೂಸ್ ಮಾಡೋದು. ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಒಂದು ಹೆಲ್ತ್ ಪ್ರಾಡಕ್ಟ್ ಅಂತ ಹೌದು. ಈಗ ಮೆಡಿಸಿನಲ್ ಫ್ರೂಟ್ ಪ್ಲಾಂಟ್ಸ್ ಕ್ಯಾಟಗರಿಲೇ ಈ ಲಕ್ಷ್ಮಣ ಫಲ, ಈ ನೋನಿ. ಹೌದು. ಆರಾಮಾಗಿ ಏನಾಗುತ್ತೆ, ಪೇನ್ ಕಿಲ್ಲರ್ ಗೆಲ್ಲ ಅದನ್ನ ಹಣ್ಣು ಯೂಸ್ ಮಾಡ್ತಾರೆ. ಪೇನ್ ಕಿಲ್ಲರ್ ಅನ್ನೋದಕ್ಕಿಂತ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ಇದ್ರ ಜ್ಯೂಸ್ ಜಾಸ್ತಿ ಉಪಯುಕ್ತ. ಅದು ಜ್ಯೂಸ್ ಯೂಸ್ ಮಾಡ್ತಾರೆ. ಜ್ಯೂಸ್ ಜಾಸ್ತಿ ಉಪಯುಕ್ತ ಆಗುತ್ತೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಇದ್ರ ಜೊತೆಲಿ ಅಂಜೂರ ಕೊಟ್ಟಿದ್ದೀನಿ. ಅಂಜೂರದಲ್ಲಿ ರಾಕ್ಸ್ಬರ್ಗ್ ಫಿಗ್ ಅಂತ ಒಂದು ಬ್ರೀಡ್ ಇದೆ. ಸೊ ಈ 2 ಬ್ರೀಡ್ ಮೆಡಿಸಿನಲ್ ಕ್ಯಾಟಗರಿ ಬರುತ್ತೆ. ರಾಂಬುಟಾನ್ ಬರುತ್ತೆ, ಡ್ರಮ್ ಸ್ಟಿಕ್ ಬರುತ್ತೆ, ಮತ್ತೆ ಮ್ಯಾಂಗಸ್ಟೀನ್ ಬರುತ್ತೆ. ಸೊ ಇವುಗಳೆಲ್ಲಾನು ಮೆಡಿಸಿನಲ್ ಕ್ಯಾಟಗರಿ ಬರುತ್ತೆ. ಸೊ ಯಾರು ಈ ಜಾಗ ತಗೊಂತಾರೆ, ಬರೀ ಮೆಡಿಸಿನಲ್ ಅಲ್ಲ, ಸೀಸನಲ್ ಫ್ರೂಟ್ಸ್, ದೈನಂದಿಕ ಜೀವನದಲ್ಲಿ ಏನ್ ಹಣ್ಣುಗಳು ಉಪಯೋಗಿಸ್ತೀವಿ ಅವುಗಳು ಕೂಡ ಇದೆ. ಮಾವು ಒಂದು ಇನ್ವೆಸ್ಟ್ಮೆಂಟ್ ಪ್ಲಾಂಟ್ಸ್ ಜೊತೆಗೆ ಈ ಹೆಲ್ತ್ ರಿಲೇಟೆಡ್ ಪ್ಲಾಂಟ್ಸ್ ಹಾಕಿದ್ರೆ. ಹೌದು. ಯಾಕಂದ್ರೆ 2 ಕಡೆನೂ ಹೇಗೆ ಅಂತಂದ್ರೆ ಸರ್, ಈಗ ನಾರ್ಮಲ್ ಆಗಿ ನಾನು ಒಂದ್ ಕಡೆ ಹಣ್ಣಿನ ಗಿಡ ಹಾಕಿರ್ತೀನಿ, ನಾನು ಅದನ್ನ ಮಾರ್ಕೊಂಡು ನಿಮ್ಗೆ ಪ್ರಾಫಿಟ್ ಕೊಡ್ತೀನಿ ಅನ್ನೋ ತರ ಅಲ್ಲ. ಅಷ್ಟು ಮಾತ್ರ ಅಲ್ಲ, ನೀವ್ ಯಾವಾಗಾದ್ರೂ ನಿಮ್ಮ ಫಾರ್ಮ್ ಪ್ಲಾಟ್ ಬಂದಾಗ, ನಿಮ್ ಲ್ಯಾಂಡ್ ಗೆ ಬಂದಾಗ, ನಿಮ್ ಮನೆಗೆ ಎಷ್ಟು ಅವಶ್ಯಕತೆ ಇದೆ ನೀವು ತಗೊಂಡು ಹೋಗ್ಬೋದು. ಇದರಿಂದ ಇಂಡೈರೆಕ್ಟ್ ಆಗಿ ನಿಮ್ಮ ಆರೋಗ್ಯ ನೀವೇ ಸ್ವಂತವಾಗಿ ಡೆವಲಪ್ ಮಾಡ್ಕೊಂಡಾಗೆ ಅಲ್ವಾ ಸರ್, ಮೈನ್ ಇದು. ಇದ್ರ ಜೊತೆಗೆ ಈ ಫ್ರೂಟ್ಸ್ ಎಲ್ಲ ಇದೆಯಲ್ಲ, ಈ ಫ್ರೂಟ್ಸ್ ಕೂಡ ಅಷ್ಟೇ. ಸೊ ಈ ಸೀತಾಫಲ ಮತ್ತು ಸೊ ಈ ಸೀಸನಲ್ ಫ್ರೂಟ್ಸ್ ಏನಿದೆ, ಇವೆಲ್ಲದರಿಂದನೂ ನಿಮಗೆ ವಾರ್ಷಿಕ ಆದಾಯ ಅಂತ ಏನು ಹೇಳ್ತೀವಿ, ಈ ವಾರ್ಷಿಕ ಆದಾಯ ನಾವು ಈ ಫ್ರೂಟ್ಸಿಂದ ಕೊಡ್ತಾ ಹೋಗ್ತೀವಿ ಸರ್. ಎಲ್ಲ ಇಷ್ಟು ಚಿಕ್ಕ ಗಿಡದಲ್ಲೇ ಈಲ್ಡ್ ಸ್ಟಾರ್ಟ್ ಆಗಿದೆ ಸರ್. ಸೊ ಇದೇ ರೀತಿ ಪ್ರತಿಯೊಂದು ಗಿಡದಿಂದನೂ ನಾವು ಹಣ್ಣು ಈಲ್ಡ್ ಏನು ಬರುತ್ತೆ, ಈ ಹಣ್ಣನ್ನು ನೀವು ಪ್ರತಿ ಸತಿ ಫಾರ್ಮ್ಲ್ಯಾಂಡಿಗೆ ಬಂದಾಗೆಲ್ಲ ನಿಮ್ಮ ಮನೆಗೆ ಬೇಕಾಗುವಷ್ಟು ಹಣ್ಣುಗಳನ್ನ ನೀವು ತೊಗೊಂಡೋಗಿ ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೊಳ್ಳೋ ಒಂದು ಕಾನ್ಸೆಪ್ಟ್ ಸರ್. ನಿಮ್ಮ ಅರೋಮಾ ಸ್ಯಾಂಡಲ್ ಫಾರ್ಮ್ ಲ್ಯಾಂಡ್ ಅಲ್ಲಿ
ನೀವು ಏನು ಹೇಳ್ತಾ ಇದ್ದೀರಾ, ಒಂದು ಲ್ಯಾಂಡ್ ಇಲ್ಲಿ ಬರೀ ಪರ್ಚೇಸ್ ಮಾಡಿದ್ರೆ ನಿಮ್ಮ ಫ್ಲಾಟಲ್ಲಿ ಎಲ್ಲ ನೀವೇ ಮೇಂಟೆನೆನ್ಸ್ ಮಾಡಿ ನೀವೇ ಬೆಳಿತೀರಾ ಅಂತ ಹೇಳ್ತಾ ಸರ್. ನೀವು ಒಂದು ಸತಿ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಸರ್, ಓಕೆ, ಲ್ಯಾಂಡ್ ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ ಆಯಿತು, ಲ್ಯಾಂಡ್ಗೆ 100% ಓನರ್ಶಿಪ್ ನಿಮ್ಮದೇ ಸಿಗುತ್ತೆ. ಓಕೆ, ಮತ್ತದಾದ್ಮೇಲಿಂದ ನಿಮ್ಮ ಲ್ಯಾಂಡಲ್ಲಿ ನಾವು ಪ್ಲಾಂಟೇಶನ್ ಕೊಟ್ಟು ನಿಮ್ಮ ಲ್ಯಾಂಡ್ನ ವೇಸ್ಟ್ ಆಗಿ ಬಿಡ್ದಲೆ ಆ ಲ್ಯಾಂಡಲ್ಲಿ ಪ್ಲಾಂಟೇಶನ್ ಕೊಟ್ಟು ಆ ಪ್ಲಾಂಟೇಶನ್ ಇಂದ ಬರುವಂಥ ಪ್ರಾಫಿಟ್ನು ಕೂಡ ನಿಮಗೆ ಕೊಡ್ತಾ ಹೋಗ್ತೇವೆ. ಓಕೆನಾ? ಏನು ನೀವು ಖಾಲಿ ಜಾಗ ಬಿಡಲ್ಲ, ಖಾಲಿ ಬಿಡ್ದಲೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ಅದಕ್ಕೆ ಮಾಡ್ಕೊಡ್ತೀರಾ. ಹೌದು ಹೌದು. ಈಗ ನೀವು ಇನ್ವೆಸ್ಟ್ ಮಾಡಿ ಮತ್ತೆ ಪ್ಲಾಂಟೇಶನ್, ವಾಟರ್ ಲೈನ್, ಎಲೆಕ್ಟ್ರಿಸಿಟಿ ಕೊಡೋದಕ್ಕೆಲ್ಲ ಎಷ್ಟು ಟೈಮ್ ತಗೊಳುತ್ತೆ. ಹಂಗಾಗಿ ನಾವೇನ್ ಮಾಡ್ತಾ ಇದೀವಿ, ನೀವೀಗ ಇನ್ವೆಸ್ಟ್ ಮಾಡಿದೀರಾ, ನಿಮ್ ಲ್ಯಾಂಡ್ ಅಲ್ಲಿ ನಾನು ಪ್ಲಾಂಟೇಶನ್ ಕೊಟ್ಟು ಅದರಿಂದ ಬರೋ ಪ್ರಾಫಿಟ್ ನ ನಿಮ್ಗೆ ಶೇರ್ ಮಾಡ್ತಾ ಹೋಗ್ತೀನಿ. ಓಕೆ ಓಕೆ. ಅಂದ್ರೆ ಈಗ ನಾವು ಒಂದು ಇನ್ವೆಸ್ಟ್ ಮಾಡಿದ್ರೆ ಸಾಕು, ನಿಮ್ಮ ಇದರಲ್ಲಿ ಪರ್ಚೇಸ್ ಮಾಡಿದ್ರೆ. ಹೌದು ಹೌದು. ಈಗ ನೀವು ಒಂದು ಫಾರ್ಮ್ ಫ್ಲಾಟ್ ನಾವು ಪರ್ಚೇಸ್ ಮಾಡಿದ್ರೆ ಏನೇನು ಇದು ಪ್ಲಾಂಟ್ಸ್ ಗಿಡ ಬೆಳೆಸಬಹುದು ನೀವು ಸರ್? ಇಲ್ಲಿ ಮೇನ್ ಆಗಿ ಹೇಳಬೇಕು ಅಂತಂದ್ರೆ 3 ವಿಧವಾಗಿ ನಾವು ಕಾನ್ಸೆಪ್ಟ್ ಇದು ಮಾಡ್ಕೊಂಡಿರೋದು. ಓಕೆ. ಒಂದು ಇನ್ವೆಸ್ಟ್ಮೆಂಟ್ ಆಗಿ, ಓಕೆ, ಒಂದು ಇನ್ವೆಸ್ಟ್ ಮಾಡಿಬಿಟ್ಟು ಲ್ಯಾಂಡ್ ನಿಮ್ಮ ಹೆಸರಲ್ಲಿ ನಿಮ್ಗೊಂದಿದ್ರೆ ನಿಮ್ಗೊಂದು ಖುಷಿ, ಹೌದು, ನನ್ನ ಹೆಸರಲ್ಲಿ ಒಂದಿಷ್ಟು ಜಾಗ ಇದೆ ಅಂತ. ಓಕೆ. ಇನ್ನೊಂದು ನಿಮ್ಮ ಲ್ಯಾಂಡ್ ಅಲ್ಲಿ ಬೆಳೆದಿರುವಂತ ಹಣ್ಣುಗಳು ಕನ್ಸ್ಯೂಮ್ ಮಾಡ್ಕೊಂಡು ನಿಮ್ಮ ಆರೋಗ್ಯ ನೀವೇ ಕಾಪಾಡ್ಕೋಬಹುದು. ಓಕೆ, ಆಯ್ತಾ? ಮತ್ತೆ ಇನ್ನೊಂದು ಬಂದು ಇದರಿಂದ ಬರೋ ಆದಾಯನ ಕೂಡ ನಿಮ್ಮ ವಾರ್ಷಿಕ ಆದಾಯ ಅಂತ ಏನು ಹೇಳ್ತೀನಿ, ಮತ್ತೆ ಲಾಂಗ್ ಟರ್ಮ್ ರಿಟರ್ನ್ಸ್ ಅಂತ ಏನು ಹೇಳ್ತೀನಿ, ಇದ್ರ ರೀತಿಯಾಗಿ ನಿಮಗೆ ಆದಾಯ ಕೂಡ ಬರ್ತಾ ಹೋಗುತ್ತೆ. ಈ ಮೂರನ್ನ ನಾವು ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡಿರೋದು. ಒಂದು ಏನಂದ್ರೆ ಇಲ್ಲಿ ಪ್ಲಾಂಟ್ಸ್ ನೀವು ತಗೊಂಡ್ರೆ ನಾವು ಜಾಗನಾಗಿಲ್ಲ, ಈ ಫ್ಲಾಟ್ಸ್ ತಗೊಂಡ್ರೆ ನೀವು ಒಂದು ಇನ್ವೆಸ್ಟ್ಮೆಂಟ್ ಪ್ರಾಫಿಟ್ ಬರುತ್ತೀರಾ. ಹೌದು. ಏನಾಗುತ್ತೆ, ನೀವು ಸ್ಯಾಂಡಲ್ವುಡ್ ಬೆಳಿತೀರಾ, ಯಾವ ಪ್ಲಾಂಟ್ಸ್ ಬೆಳಿತೀರಾ ಸರ್ ಇದು ಇನ್ವೆಸ್ಟ್ಮೆಂಟ್ಗೆ ನೀವು? ಸರ್, ಇನ್ವೆಸ್ಟ್ಮೆಂಟ್ಗೆ ಅಂತ ಹೇಳೋದಾದ್ರೆ ನೋಡಿ, ಫಸ್ಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ನಲ್ಲ, ಇದು ಶ್ರೀಗಂಧ ಸರ್. ಶ್ರೀಗಂಧದ ಹೇಳಿದ್ದೀನಿ. ಸೊ ಇದ್ರ ಜೊತೆಗೆ ನಾನೇನ್ ಮಾಡ್ತಾ ಇದ್ದೀನಿ, ಸೀಸನಲ್ ಫ್ರೂಟ್ಸ್, ಮೆಡಿಸಿನಲ್ ಫ್ರೂಟ್ಸ್ ಮತ್ತೆ ಎಕ್ಸಾಟಿಕ್ ಫ್ರೂಟ್ಸ್. ಸೊ ಈ 3 ಕ್ಯಾಟಗರಿಯಾಗಿ ನಾನು ಗಿಡಗಳನ್ನ ಕೊಡ್ತಾ ಇರೋದು. ಈಗ ಒಂದೊಂದಾಗೆ ನೋಡಿ ಸರ್, ಜಸ್ಟ್ ನಾವು ಒಂದು 10-20 ಅಡಿ ನಡ್ಕೊಂಡು ಹೋಗೋಣ. 10-20 ಅಡಿಲೇ ನಿಮ್ಗೆ ಏನಿಲ್ಲ ಅಂದ್ರೆ ಒಂದು 10 ವಿಧವಾದ ಹಣ್ಣಿನ ಗಿಡಗಳನ್ನ ನಾನು ತೋರಿಸ್ತೀನಿ. ಸೊ ಇದು ಜಸ್ಟ್ ಒಂದು 10-20 ಅಡಿ ಡಿಸ್ಟೆನ್ಸ್ ಅಲ್ಲಿ ನಾನು ಕೊಟ್ಟಿದ್ದೀನಿ ಅಂದ್ರೆ ಲೆಕ್ಕ ಹಾಕಿ ಸರ್, 55 ಎಕರೆಯಲ್ಲಿ ನಾನು ಎಷ್ಟು ಕೊಟ್ಟಿರ್ತೀವಿ. ಹೌದು ಹೌದು ಹೌದು. ಸೊ ನೋಡಿ, ಪ್ಲಾಂಟೇಶನ್ ಬಗ್ಗೆ ಹೇಳೋದಾದ್ರೆ ಈಗ ನನ್ನ ಹಿಂದೆ ಇರೋದು ಲಕ್ಷ್ಮಣ ಫಲ ಸರ್. ಈ ಲಕ್ಷ್ಮಣ ಫಲ, ಇದು ಶ್ರೀಗಂಧ ಗೊತ್ತಿದೆ ನಿಮ್ಗೆ. ಇದೆಯಲ್ಲ ಸರ್, ಇದು ಡ್ವಾರ್ಫ್ ಗೋವಾ ಸರ್. ಡ್ವಾರ್ಫ್ ಗೋವಾ, ಪೇರ್ಲೆ ಅಥವಾ ಚೇಪೆ ಅಂತ ಹೇಳ್ತೀವಿ, ಅದರಲ್ಲಿ ಡ್ವಾರ್ಫ್ ಬ್ರೀಡ್ ಸರ್. ಓಕೆನಾ? ಸೊ ಇದಾದ್ಮೇಲೆ ನೆಕ್ಸ್ಟ್ ಶ್ರೀಗಂಧ ಬರುತ್ತೆ. ಶ್ರೀಗಂಧ ಆದ್ಮೇಲೆ ಮತ್ತೆ ಇದು ಕಾಣ್ತಾ ಇದೆಯಲ್ಲ ಸರ್, ಇದು ಅಂಜೂರದಲ್ಲೇ ಇನ್ನೊಂದು ಬ್ರೀಡ್ ಸರ್. ಅದು ರಾಕ್ಸ್ಬರ್ಗ್, ಡಿಫ್ರೆಂಟ್ ಬ್ರೀಡ್ ಇದು. ರಾಕ್ಸ್ಬರ್ಗ್ ಫಿಗ್ ಅಂತ ಹೇಳ್ತೀವಿ. ಸೊ ಇದ್ರ ಜೊತೆಗೆ ಇದು ಸರ್ ಗೂಸ್ಬೆರಿ, ನೆಲ್ಲಿಕಾಯಿ ಅಂತ ಹೇಳ್ತೀವಲ್ಲ, ಇದು ಗೂಸ್ಬೆರಿ. ಇದ್ರ ಜೊತೆಗೆ ನೇರಳೆ ಕೊಟ್ಟಿದ್ದೀವಿ ಸರ್. ನೇರಳೆ ಜೊತೆಗೆ ನೋನಿ. ಈ ನೋನಿ ಜೊತೆಗೆ ನಮ್ಗೆ ಇಲ್ಲಿ ಇನ್ನೊಂದೇನ್ ಬರುತ್ತೆ ಅಂದ್ರೆ ಮಾವು, ಹಲಸು, ಮತ್ತೆ ಸಪೋಟ, ಸೀತಾಫಲ, ಮತ್ತೆ ಬಟರ್ ಫ್ರೂಟ್, ಪ್ಯಾಷನ್ ಫ್ರೂಟ್, ಸ್ಟಾರ್ ಫ್ರೂಟ್, ಮತ್ತೆ ಇದ್ರ ಜೊತೆಗೆ ಪೀಚ್, ಪ್ಲಮ್, ಈ ಎಷ್ಟು ವಿಧವನ್ನ ನಾವು ಕೊಟ್ಟಿದೀವಿ ಅಂತಂದ್ರೆ ಹೇಳ್ತಾ ಹೋದ್ರೆ 110 ವೆರೈಟಿ ಹೇಳ್ತಾನೆ ಹೋಗ್ತೀವಿ ಸರ್. ಇಷ್ಟು ವೆರೈಟಿ ನಾವು ಕೊಟ್ಟಿದ್ದೀವಿ. ಈ ಗಿಡಗಳನ್ನ ನೀವೇ ಫ್ರೀಯಾಗಿ ಬೆಳೆಸ್ತೀರಾ? ನಾವೇ ಫ್ರೀಯಾಗಿ ಬೆಳೆಸ್ತೀವಿ. ಅದರಿಂದ ಬಂದಿರೋ ಆದಾಯನೂ ಕೂಡ ಕ್ಲೈಂಟ್ಸ್ ಕೊಡ್ತಾ ಹೋಗ್ತೀವಿ, ಇನ್ವೆಸ್ಟರ್ಸ್ಗೆ. ಅವ್ರಿಗೆ ಏನು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಂದು ನೀವು ಇನ್ವೆಸ್ಟ್ಮೆಂಟ್ ಗಿಡಗಳು ಹಾಕ್ತಾ ಇದ್ದೀರಾ. ಹೌದು ಹೌದು. ಜೊತೆಗೆ ಅವ್ರಿಗೆ ಬಂದ್ರೆ ಇಲ್ಲಿ ಹಣ್ಣು, ಏನೇನು ಮೆಡಿಸಿನ್ ಗಿಡ ಬೇಕೋ ಅದು ಕೊಡ್ತೀರಾ ಸರ್? ಮೆಡಿಸಿನ್ ಅನ್ನೋದಕ್ಕಿಂತ ನ್ಯಾಚುರಲ್ ಆಗಿ ಬೆಳಿತೀವಿ, ಬೆಳಿತೀವಿ. ಆರ್ಗ್ಯಾನಿಕ್ ಮೆಥಡ್ ನ ಅಡಾಪ್ಟ್ ಮಾಡ್ಕೊಂಡಿರ್ತೀವಿ. ಸೊ ಈ ರೀತಿಯಾಗಿ ಬೆಳೆಯೋದು ಸರ್. ಕೆಮಿಕಲ್ ಅವ್ರಿಗೆ ಇದಕ್ಕೆ ಏನು ಎಕ್ಸ್ಟ್ರಾ ಚಾರ್ಜ್ ಇಲ್ಲ. ಇಲ್ಲ. ಸೊ ಕೆಮಿಕಲ್, ಫರ್ಟಿಲೈಸರ್, ಯೂರಿಯಾ ಯಾವುದೇ ರೀತಿ ನಾವು ಯೂಸ್ ಮಾಡೋದಿಲ್ಲ. ಏನೇ ಇದ್ರೂ ಆರ್ಗ್ಯಾನಿಕ್ ಸಪ್ಲಿಮೆಂಟ್ಸ್, ಆರ್ಗ್ಯಾನಿಕ್ ಸ್ಪ್ರೇ ಬರುತ್ತೆ. ಓಕೆನಾ? ಸೊ ಇವುಗಳನ್ನ ಯೂಸ್ ಮಾಡಿ ನಾವು ಬೆಳೆಸೋದು. ಹೌದು ಸರ್. ಇದ್ರ ಜೊತೆಗೆ ಎಕ್ಸಾಟಿಕ್ ಫ್ರೂಟ್ ಪ್ಲಾಂಟ್ಸ್ ಅಲ್ಲಿ ಹೇಳೋದಾಗೆ ಈಗ ಮಕಾಡಮಿಯಾ ನಟ್ಸ್ ಬರುತ್ತೆ, ಮತ್ತೆ ಜಬಾಟಿಕಾಬಾ ಬರುತ್ತೆ, ಕೊಕೋ ಬರುತ್ತೆ. ಕೊಕೋ ಕೂಡ ಇತ್ತು, ತೋರಿಸ್ತೀನಿ. ಇವುಗಳಲ್ಲಿ ಪೀಚ್, ಪ್ಲಮ್ ಇವೆಲ್ಲವನ್ನು ಎಕ್ಸಾಟಿಕ್ ಬರುತ್ತೆ ಸರ್. ಸೊ ಇವುಗಳೆಲ್ಲಾನು ಹೇಗೆ ಅಂತಂದ್ರೆ ಇಲ್ಲಿ ಲೋಕಲ್ ಮಾರ್ಕೆಟ್ ಗಿಂತ ಆಚೆ ಮಾರ್ಕೆಟ್ ಅಲ್ಲಿ ಜಾಸ್ತಿ ಪ್ರಾಫಿಟ್ ಬರುತ್ತೆ. ಸೊ ನಾವೇನ್ ಮಾಡ್ತೀವಿ, ಕಂಪನಿಗಳ ಜೊತೆ ಟೈಅಪ್ ಆಗಿ ಆ ಕಂಪನಿಗಳೇ ಇಲ್ಲಿ ಬಂದು ನಮ್ಮ ಈಲ್ಡ್ ನ ತಗೊಂಡು ಹೋಗೋ ರೀತಿಯಲ್ಲಿ ನಾವು ಟೈಅಪ್ ಮಾಡ್ಕೊಂಡಿರ್ತೀವಿ. ಅಂದ್ರೆ ಈಗ ನೀವೇ ಎಲ್ಲ ಬೆಳೆದು
ನಾವು ಬೆಳೆದು ಕಟ್ ಮಾಡಿ ಸ್ಟೋರ್ ಮಾಡ್ತೀವಿ, ಮಾರ್ಕೆಟಿಗೆಲ್ಲ ಸಪ್ಲೈ ಮಾಡಿ ಆ ಪ್ರಾಫಿಟ್ ಅಲ್ಲಿ ಆ ಪ್ರಾಫಿಟ್ ಅಲ್ಲಿ ಇನ್ವೆಸ್ಟರ್ಸ್ಗೆ ಪ್ರಾಫಿಟ್. ಇವ್ರಿಗೇನು ಈ ಇನ್ವೆಸ್ಟ್ಮೆಂಟ್ ಬರೀ ಮಾಡಿದ್ರೆ ಹೌದು ಪೂರ್ತಿ 100% ಇವ್ರಿಗೆ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿ ಹಾಯಾಗಿ ಕೂತ್ಕೊಳ್ಳೋದಷ್ಟೇ ಸರ್. ಯಾಕಂದ್ರೆ ನೀವು ಬೆಳೆದು ನೀವೇ ಶೇರ್ ಕೊಡ್ತೀರಾ. ಹೌದು. ಆಮೇಲೆ ಅವ್ರು ಬಂದು ಬೇಕಾದ್ರೆ ಸ್ಟೇ ಮಾಡ್ಕೋಬಹುದು. ಹೌದು, ಅಷ್ಟೊಂದು ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಹೌದು ಸರ್. ಹೌದು ಸರ್. ಈಗ ಈ ಪ್ಲಾಂಟೇಶನ್ಗೆಲ್ಲ ನೀರಿನ ವ್ಯವಸ್ಥೆ ಹೇಗೆ ಸರ್? ಸರ್ ನೀರಿನ ವ್ಯವಸ್ಥೆ ನೀವು ನೋಡ್ತಾ ಇರ್ಬೋದು ನೋಡಿ, ಡ್ರಿಪ್ ಲೈನ್ ಕೊಟ್ಟಿದ್ದೀವಿ. ಓಕೆ, ಡ್ರಿಪ್ ಲೈನ್ ಕೊಟ್ಟಿದ್ದೀವಿ. ಎಲ್ಲ ಇದಕ್ಕೂ ಡ್ರಿಪ್ ಇರಿಗೇಷನ್, ಎಲ್ಲ ಗಿಡಕ್ಕೂ ಡ್ರಿಪ್ ಇರುತ್ತೆ ಸರ್. ಎಲ್ಲ ಗಿಡಕ್ಕೂ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡಿದ್ರ. ಹಾ, ಮತ್ತೆ ಪ್ರತಿ ಪ್ಲಾಟ್ಗೂ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇರುತ್ತೆ ಕೊಟ್ಟಿದ್ದೀರಾ. ಜೊತೆಗೆ ಎಲ್ಲಾ ಪ್ಲಾಟ್ಗೂ ರೋಡ್ ಇರುತ್ತೆ ಸರ್. ಎಲ್ಲ ಫ್ಲಾಟ್ಸ್ಗೂ ರೋಡ್ ಇದೆ. ಇಂಥ ಪ್ಲಾಟ್ಗೆ ರೋಡ್ ಇಲ್ಲ ಅನ್ನೋದಿಲ್ಲ, ಎಲ್ಲ ಪ್ಲಾಟ್ಗೂ ರೋಡ್ ಇರುತ್ತೆ. ಸೊ ಪ್ರತಿಯೊಂದು ಪ್ಲಾಟ್ಗೂ ಈಸಿ ಆಕ್ಸೆಸ್ ಇರುತ್ತೆ. ಓಕೆ, ರೋಡ್ ಕೊಟ್ಟಿದ್ದೀರಾ, ಎಲೆಕ್ಟ್ರಿಸಿಟಿ ವಾಟರ್ ಸಿಗುತ್ತೆ. ಹೌದು ಸರ್. ಅವ್ರಿಗೆ ಇನ್ನೇನು ಫಾರ್ಮ್ ಲ್ಯಾಂಡ್ ಅಲ್ಲಿ ಇನ್ನೇನ್ ಬೇಕು ಸರ್? ಇನ್ನೇನ್ ಬೇಕು ಸರ್? ಅದಕ್ಕಿಂತ ಇನ್ನೇನ್ ಬೇಕು? ಯಾಕಂದ್ರೆ ಅವ್ರು ಏನು ಬರೀ ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿದ್ರೆ ಇಷ್ಟೊಂದು ಫೆಸಿಲಿಟೀಸ್ ನೀವು ಕೊಟ್ಟಿದ್ದೀರಾ. ಹೌದು. ಅಂದ್ರೆ ಅವ್ರು ಬಂದು ಇಲ್ಲಿ ಸ್ಟೇ ಮಾಡ್ಕೊಂಡು ಬೇಕಾದ್ರೆ ಅವರು ಇದ್ಬಿಟ್ಟು ಹೌದು ಹೌದು ಅಷ್ಟೊಂದು ಇದು ಕೊಟ್ಟಿದ್ದಾರೆ. ಹೌದು. ಇದ್ರಲ್ಲಿ ಇನ್ನೊಂದು ಅವಕಾಶ ಏನು ಅಂತಂದ್ರೆ ಇದು ಸರ್ ನೀರಿಂದು ಈಗ ಇಲ್ಲಿ ಡ್ರಿಪ್ ಇರಿಗೇಷನ್ ಕೊಟ್ಟಿದ್ದೀರಾ. ಮತ್ತೆ ಈಗ ಅವರು ಲಾಂಗ್ ಟರ್ಮ್ ಅಲ್ಲಿ ಇದೇನು ಸರ್ ನೀರಿಂದ ಏನು ಪ್ರಾಬ್ಲಮ್ ಇಲ್ಲ ಸರ್? ನೀರಿಂದ ಏನು ಪ್ರಾಬ್ಲಮ್ ಬರಲ್ಲ. ಯಾಕೆಂದ್ರೆ ಈ ಫಾರ್ಮ್ ಲ್ಯಾಂಡ್ ಬರೋದು ಈ ಗೌರಿಬಿದನೂರು ಸುತ್ತಮುತ್ತ ಏರಿಯಾ ಏನಿದೆ ನೋಡಿ, ಈ ಗೌರಿಬಿದನೂರು ಸುತ್ತಮುತ್ತ ಏರಿಯಾಗೆ 2 ನದಿಗಳು ಬರುತ್ತೆ ಸರ್. ಒಂದು ಪಿನಾಕಿನಿ, ಇನ್ನೊಂದು ಜಯಮಂಗ್ಲಿ. ಈ 2 ನದಿ ಹರಿಯೋದ್ರಿಂದ ನಮ್ಮ ವಾಟರ್ ಲೆವೆಲ್ ಏನಿದೆ, ಅಂಡರ್ ಗ್ರೌಂಡ್ ವಾಟರ್ ಲೆವೆಲ್ ಯಾವಾಗ್ಲೂ ಸ್ಥಿರವಾಗೇ ಇರುತ್ತೆ. ಅಂದ್ರೆ ತುಂಬಾ ಏನು ಇಲ್ಲಿ ಬೇಸಿಗೆ ಸರ್ ಇಲ್ಲಿ ಆಲ್ರೆಡಿ ನಾವೇನ್ ಬೋರ್ವೆಲ್ಗಳು ಹಾಕಿದೀವಿ. ಈ ಬೋರ್ವೆಲ್ ಎಲ್ಲ 300 ಇಂದ 400 ಅಡಿ ಅಷ್ಟೇ ಸರ್. ಅಲ್ಲಿಂದ ಜಾಸ್ತಿ ಹೋಗಿಲ್ಲ. ಅಂದ್ರೆ ಏನು ಸಮ್ಮರ್ ಅಲ್ಲಿ ಆತರ ಏನು ಡ್ರೈ ಆಗೋದು ಏನು ಇಲ್ಲ? ಇಲ್ಲ ಸರ್, ಇಲ್ಲ. ಸಮ್ಮರ್ ಅಲ್ಲಿ ಕೂಡ ನಾವು ಪ್ಲಾಂಟೇಶನ್ ಇಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾ ಇದೀವಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಸರ್, ನಮ್ಗೆ ನೀರಿನ ಸಪೋರ್ಟ್ ಎಷ್ಟಿರುತ್ತೆ ಅಂತ. 100%. ಅಂದ್ರೆ ಈಗ ನೀವು ಈ ಸೀಸನ್ ಅಲ್ಲಿ ಇಷ್ಟೊಂದು ಬೆಳೀತಾ ಇರ. ಹೌದು. ಅದು ಇನ್ನ ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಹೌದು ಸರ್. ಈಗ ನಿಮ್ಮ ಅರೋಮಾ ಸ್ಯಾಂಡಲ್ ಫಾರ್ಮ್ ಲ್ಯಾಂಡ್ ಅಲ್ಲಿ ಒಂದು ಫ್ಲಾಟ್ ನಾವು ಪರ್ಚೇಸ್ ಮಾಡಿದ್ರೆ ನೀವು ಎಷ್ಟು ಅಂದ್ರೆ ಟೈಪ್ ಆಯ್ತು ಮತ್ತೆ ಎಷ್ಟು ಗಿಡಗಳನ್ನ ಬೆಳೆಸ್ಬೋದು ಸರ್? ಸರ್ ಇಲ್ಲಿ ಅರೋಮಾ ಸ್ಯಾಂಡಲ್ ಫಾರ್ಮ್ ಲ್ಯಾಂಡ್ಸ್ ಅಲ್ಲಿ ಒಂದು ಮಿನಿಮಮ್ ಏರಿಯಾ ತಗೊಂಡ್ರೆ ಮಿನಿಮಮ್ ಏರಿಯಾ ಅಲ್ಲಿ ಒಂದು 40 ರಿಂದ 45 ಸ್ಯಾಂಡಲ್ವುಡ್ ಗಿಡ ಕೊಡ್ತಿದ್ದೀನಿ. ಇದ್ರ ಜೊತೆಗೆ ಈ 45 ಸ್ಯಾಂಡಲ್ವುಡ್ ಗಿಡ ಏನಿರುತ್ತೆ, ಈ 45 ಸ್ಯಾಂಡಲ್ವುಡ್ ಜೊತೆಗೆ 45 ಹಣ್ಣಿನ ಗಿಡಗಳು ಕೊಡ್ತಾ ಇದೀವಿ ಸರ್. ಅದು ಮಿಕ್ಸ್ಡ್? ಹೌದು, ಟೋಟಲ್ ಮಿಕ್ಸ್ಡ್. ನಿಮ್ ಸೀಸನಲ್ ಫ್ರೂಟ್ಸ್, ಮೆಡಿಸಿನಲ್ ಫ್ರೂಟ್, ಎಕ್ಸಾಟಿಕ್ ಫ್ರೂಟ್ಸ್ ಇಷ್ಟು ಸೇರಿ 45 ಹಣ್ಣಿನ ಗಿಡಗಳು ಕೊಡ್ತೀನಿ. ಇದು ಕಡಿಮೆ ಏರಿಯಾ ಪ್ಲಾಟ್ ಅಲ್ಲಿ. ಜಾಸ್ತಿ ಏರಿಯಾ ತಗೊಂಡಷ್ಟು ಜಾಸ್ತಿ ಗಿಡಗಳು ಬರುತ್ತೆ, ಜಾಸ್ತಿ ಫ್ರೂಟ್ ಪ್ಲಾಂಟ್ ಸಿಗುತ್ತೆ ಸರ್. ಸೊ ಈ ರೀತಿಯಾಗಿ ಇರುವಂತದ್ದು ಪ್ಲಾನ್ ಸರ್. ಅಂದ್ರೆ ಒಂದು ಅವ್ರ ಮಿನಿಮಮ್ ಸೈಜಲ್ಲಿ ಇಷ್ಟು ಪ್ಲಾಂಟ್ಸ್ ನೀವೇ ಗಿಡ ಕೊಟ್ಟು ನಾವೇ ಗಿಡಗಳು ಕೊಟ್ಟು ಆ ಗಿಡಗಳನ್ನ 16 ವರ್ಷದವರೆಗೂ 0 ಮೇಂಟೆನೆನ್ಸ್ ಅಲ್ಲಿ ನಾವು ಮಾಡ್ತಾ ಇರೋದು ನಮ್ಮ ವಿಷನ್ ಸರ್. ಅದು ಒಂದು ಪ್ಲಸ್ ಪಾಯಿಂಟ್. ಹೌದು, 16 ವರ್ಷದ ತನಕ ಇವ್ರಿಗೆ 0% ಮೇಂಟೆನೆನ್ಸ್. ಹೌದು ಸರ್. 1 ರೂಪಾಯಿ ಕೂಡ ಮೇಂಟೆನೆನ್ಸ್ ಆಗಿ ಕೊಡೋ ಅವಶ್ಯಕತೆ ಇರಲ್ಲ. ಏನೇ ಬರ್ಲಿ, ಈ ಗಿಡ ಆಗ್ಲಿ